ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಜೋಳದ ಹಿಟ್ಟನ್ನು ತಗೊಳ್ಳಿ. ಜೋಳದ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು. ನಮಗೆ ಎಷ್ಟು ರೊಟ್ಟಿ ಬೇಕು ಅಷ್ಟರ ಮೇಲೆ ಜರಡಿನ ಹಿಡ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟ ನೀರು ಹಾಕ್ಕೋಬೇಕು. ಸೊ ಗೈಸ್ ನೋಡ್ತಾರೆ, ನೀರು ಹಾಕ್ಕೊಳ್ಳಿ ಈ ಥರ. ಇದಾದಮೇಲೆ ಅದನ್ನು ಚೆನ್ನಾಗಿ ನೀರನ್ನ ಕುದಿಸಿ ಹಿಟ್ಟು ಇರುತ್ತಲ್ಲ, ಆ ಹಿಟ್ಟನ್ನು ಕಟ್ಟೆ ಥರ ಕಟ್ಕೊಳ್ಳಿ. ಅದನ್ನು ರೌಂಡ್ ಶೇಪಾಗಿ ಈ ಥರ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ಕುದಿ ನೀರನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಳಿ, ನೀರು ಚೆನ್ನಾಗಿ ಕುದೀತಾ ಇರಬೇಕು. ಹಸಿ ನೀರು ಹಾಕಿದರೆ ರೊಟ್ಟಿ ಎಲ್ಲ ಹರಿದೋಗ್ಬಿಡುತ್ತೆ. ಹಾಕುವಾಗ ನೀರನ್ನು ಚೆನ್ನಾಗಿ ಕುದೀತಾ ಇದ್ದಾವೆ ಇಲ್ಲ ಅಂತ ಈ ಥರ ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ಚೆಕ್ ಮಾಡಿ. ಹಿಟ್ಟೆಲ್ಲ ಅದು ಕುದಿಬೇಕು ಚೆನ್ನಾಗಿ. ನೀರು ಕುದ್ಮೇಲೆ ಅದಕ್ಕೆ ಜಿಗಿಟ್ ಹಾಕ್ಕೊಳ್ಳಿ. ನೀವು ಈ ಥರ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದ್ರ ಜೊತೆಗೆ ನೀರು ಜೊತೆಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಅದು ಎಲ್ಲ ಗಂಟು ಹಾಕಿ ಜಿಗಿಟ್ ಥರ ಆಗಬೇಕು ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಕೈ ಆಡಿಸಿ ಅದರಲ್ಲಿ ಸ್ವಲ್ಪ. ಇದಾದಮೇಲೆ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಜೋಳ ರೊಟ್ಟಿಯನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಜ್ಜಿಗಳು ಹಿಂದಿನ ಕಾಲದಲ್ಲೆಲ್ಲ ಇದನ್ನೇ ಮಾಡ್ಕೊಂಡು ತಿಂತಾಯಿದ್ರು. ತುಂಬ ವರ್ಷ ಬಾಳ್ತಾಯಿದ್ರು. ಯಾವುದು ಶುಗರು BP ಯಾವುದು ಬರೋದಿಲ್ಲ ಜೋಳದ ರೊಟ್ಟಿ ತಿನ್ನೋದ್ರಿಂದ. ಅದಾದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಳ್ಳಿ ಸೈಡಿಗೆ ಒಂದು ಪಾತ್ರೆಯಲ್ಲಿ. ಅದಾದಮೇಲೆ ನಾವು ಇದೇನು ಜಿಗಿಟ್ ಹಾಕ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ, ನಿಮಗೆ ಜಾಸ್ತಿ ರೊಟ್ಟಿ ಬೇಕಾದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಇವಾಗ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ, ರೊಟ್ಟಿನ ಕೈಲಿ ತಡ್ತಾ ಇಲ್ಲ. ಚಪಾತಿ ಥರ ಲಟ್ಸೋದ್ರಿಂದ ನಾನು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೋಬೇಕು. ಗಟ್ಟಿನ ನಾದ್ಕೊಂಡ್ರೆ ಮಾತ್ರ ಲಟ್ಸೋಕ್ಕೆ ಈಸಿ ಆಗುತ್ತೆ. ನೀವು ಇದನ್ನು ಚಪಾತಿ ಥರ ಈಸಿಯಾಗಿ ಮನೆಯಲ್ಲಿ ಜೋಳದ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನೋಡಿ, ಒಂದು ಹಂಚು ಅಂತ, ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಹಂಚು ಅಂತೀವಿ, ನಿಮ್ಮ ಕಡೆ ಇಲ್ಲ ಅಂದರೆ ನೀವು ದೋಸೆ ಹಂಚನ್ನೇ ಇಟ್ಕೊಂಡು ಬೇಯಿಸ್ಕೋಬೋದು. ಇದನ್ನು ಚೆನ್ನಾಗಿ ಕೈಯಿಂದನೇ ನಾದ್ಕೋಬೇಕು. ನೋಡಿ, ನಾನು ನಾದ್ತಾ ಇದ್ದೀನಲ್ಲ ಅದೇ ಥರ ನೀವು ಗಟ್ಟಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ವೈಟ್ ಕಾಟನ್ ಬಟ್ಟೆನ ಇಟ್ಕೊಳ್ಳಿ. ಯಾಕಂದರೆ ರೊಟ್ಟಿ ಮೇಲೆ ಹಚ್ಚೋದಕ್ಕೆ ಅದು ಬಟ್ಟೆ ಯೂಸ್ ಆಗುತ್ತೆ. ಮೊದಲೇ ಅದನ್ನ ನೀವು ಮಾಡಿ ಇಟ್ಕೋಬೇಕು. ತುಂಬ ಈಸಿ ಫ್ರೆಂಡ್ಸ್. ಬ್ಯಾಚುಲರ್ಸ್ ಇದ್ದರೂ ನಮಗೆ ರೊಟ್ಟಿ ಬರೋಲ್ಲ, ಮತ್ತು ಅತ್ತೆ ಮನೆಗೆ ಮದುವೆಯಾಗಿ ಹೊಸ್ದಾಗಿ ಹೋದವರು ನಂಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೋಬೇಡಿ. ನನ್ನ ವೀಡಿಯೋನ ನೋಡಿ ನೀವು ರೊಟ್ಟಿನ ಮಾಡೋಕ್ಕೆ ಕಲ್ಕೋಬೋದು ಫ್ರೆಂಡ್ಸ್. ನಾನು ಈಜಿ ಸ್ಟೆಪ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನನ್ನ ಥರನೇ ನೀವು ಮಾಡಿದರೆ ತುಂಬ ಚೆನ್ನಾಗಿ ಪುರಿ ಥರ ಉಬ್ಬಿ ಬರ್ತವೆ ರೊಟ್ಟಿ. ನೋಡಿ, ಈ ಥರ ನೀವು ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ ಅದೇ ಥರ ನೀವು ಇದೇ ಥರ ಕೈಯಿಂದ ನಾದ್ಕೊಳ್ಳಿ. ಚೆನ್ನಾಗಿ ಎಲ್ಲ ಹಿಟ್ಟನ್ನು ಕೂಡಿಸ್ಬೇಕು. ಅದನ್ನು ಎಲ್ಲ ಹಿಟ್ಟನ್ನು ನಾನಿಲ್ಲಿ 10 ರೊಟ್ಟಿ ಆಗುವಷ್ಟು ಅಷ್ಟೇ, ನಾವು ಮನೆಯಲ್ಲಿ ಇಬ್ಬರೇ ಇರೋದ್ರಿಂದ ಇಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ 1 ಗ್ಲಾಸ್ ನೀರು ಹಾಕಿ ಜಾಸ್ತಿ ಜಿಗಿಟ್ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಅದಾದಮೇಲೆ ನೋಡ್ತಾ ಇರೋದಿರಲ್ಲ, ಇದನ್ನೆಲ್ಲನೂ ಹಿಟ್ಟನ್ನು ಕಲಿಸ್ಕೊಳ್ಳಿ. ಚೂರು ಬಿಡ್ದಂಗೆ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ತೀವೋ, ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾವು ಇದು ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ರೊಟ್ಟಿ ಬರುತ್ತೆ ನೋಡಿ. ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಹಂಚನ್ನು ಇಟ್ಟಿದ್ದೀನಿ. ನೀವು ದೋಸೆ ತವಾದಲ್ಲೂ ಬರುತ್ತೆ ರೊಟ್ಟಿ, ಅದೇನು ಇದು ಭಯ ಪಡುವಂಥದ್ದಿಲ್ಲ. ದೋಸೆ ತವದ ಮೇಲೂ ನೀವು ಮಾಡ್ಕೋಬೋದು ರೊಟ್ಟಿನ. ಈ ಥರ ಉಂಡೆ ಥರ ಮಾಡಿಕೊಂಡು ನೆಕ್ಸ್ಟು ಹಂಚನ್ನ ಕಾಯಕ್ಕಿಡಿ. ಒಂದು ಸೈಡ್ ಹಂಚು ಕಾಯಕ್ಕಿಡಿ. ಮತ್ತು ನಾನು ಇಲ್ಲೇನು ಕೋಲು ತೊಗೊಂಡಿದ್ದೀನಲ್ಲ ಆ ಕೋಲಿಗೆ ನಾವು ಒಂದು ಕವರ್ನ ಸುತ್ತಬೇಕು. ಕವರ್ ಸುತ್ತಿದರೆ ಮಾತ್ರ ನಮಗೆ ರೊಟ್ಟಿ ಲಟ್ಸೋಕ್ಕೆ ಬರುತ್ತೆ, ಇಲ್ಲಾಂದರೆ ರೊಟ್ಟಿ ಲಟ್ಸೋಕ್ಕೆ ಬರೋದಿಲ್ಲ. ಇದೇ ಥರ ನೀವು ಎಲ್ಲ ರೊಟ್ಟಿನೂ ಲಟ್ಟಿಸಿ ಮಾಡ್ಬೋದು ಫ್ರೆಂಡ್ಸ್. ಈಜಿ ಸ್ಟೆಪ್ಸ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಇದೇ ಥರ ಮಾಡಿ. ಸ್ವಲ್ಪ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಚೆನ್ನಾಗಿ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಮಗುನ ಕರ್ಕೊಂಡು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕಂತ ಆಸೆ ಇತ್ತು, ಯಾವ ಥರ ರೊಟ್ಟಿನ ಮಾಡೋದು ಅಂತ. ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಕೇಳ್ತಾಯಿದ್ರು, ನೀವು ಯಾವ ಥರ ಮಾಡ್ತೀರೋ ಉತ್ತರ ಕರ್ನಾಟಕದವರು ಅಂತ. ನಾನು ಈ ಥರ ಮಾಡಿನೇ ಅವರಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಿಮಗೂ ತೋರಿಸ್ಬೇಕಂತ ಆಸೆ ಆಯಿತು. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಬಲಗೈಯಿಂದ ಒಂದು ಸೈಡ್ ಕೆಳಗಡೆ ಹಾಕಿ
ಒಂದು ಕೈನ ಮೇಲೆ ಹಾಕಿ ಈ ಥರ ಹಾಕಿ ಫ್ರೆಂಡ್ಸ್. ತುಂಬ ಈಸಿ. ಕೆಲವೊಂದಿಷ್ಟು ಜನ ನನಗೆ ರೊಟ್ಟಿನ ತವೆಯಲ್ಲಿ ಹಾಕೋಕ್ಕೆ ಬರೋದಿಲ್ಲ ಅಂತಾರೆ. ಎರಡೂ ಕೈನ ಯೂಸ್ ಮಾಡಿ ಮತ್ತು ಬಟ್ಟೆದು ಹೇಳಿದ್ನಲ್ಲ ಆಗಲೇ, ಆ ಬಟ್ಟೆ ತೊಗೊಂಡು ಮೇಲ್ಗಡೆ ನೀರನ್ನ ಸವರಬೇಕು. ಎಲ್ಲದಕ್ಕೂ ಅದನ್ನ ಅಪ್ಲೈ ಮಾಡಿ. ನೀರನ್ನ ಮೇಲ್ಗಡೆ ಅಪ್ಲೈ ಮಾಡಿಕೊಂಡು ಅದು ಒಂದು 2 ನಿಮಿಷ ಒಂದು ಸೈಡ್ ಬೇಯಲಿ, ಇನ್ನೊಂದು 2 ನಿಮಿಷ ಎರಡೂ ಸೈಡು 2 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಯ್ತಾ ಇರಲಿ, ನಾವು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಸೈಡಿಗೆ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ತುಂಬ ಲಾಂಗ್ ಅನಿಸಿದರೆ ವಿಡಿಯೋ ಏನು ಅಂದ್ಕೋಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಥರ ನೋಡಿ ರೌಂಡಾಗಿ ಅದೇ ಥರ ಮೊದಲಿನ ಪ್ರೊಸೆಸ್ ಏನಿದೆಯಲ್ಲ ಅದೇ ಥರ ಮಾಡಿ ವಿಡಿಯೋ ನೋಡಿ. ಇವಾಗ ಒಂದು ಸೈಡು ತಿರುವಿ ಹಾಕೋಣ. ಅದೇ ಹೇಳಿದ್ನಲ್ಲ, ಜಾಸ್ತಿ ಹಿಟ್ಟು ಹಚ್ಚಿದರೆ ಈ ಥರ ಕಂದು ಬಣ್ಣದ್ದು ಬರುತ್ತೆ. ನೀವು ಜಾಸ್ತಿ ಹಿಟ್ಟನ್ನು ಹಾಕೋಬೇಡಿ, ಸ್ವಲ್ಪ ಹಿಟ್ಟು ಹಚ್ಚಿನೇ ಲಟ್ಟಿಸ್ಕೊತ ಬನ್ನಿ. ಮೊದಲಿಗೆ ಹೇಳಿದ್ನಲ್ಲ, ಹಿಟ್ಟು ತುಂಬ ಗಟ್ಟಿಯಾಗಿರಬೇಕು ಲಟ್ಸೋಕ್ಕೆ. ತುಂಬ ಗಟ್ಟಿಯಾಗಿದ್ರೇ ಚೆನ್ನಾಗಿ ಲಟ್ಸೋಕ್ಕಾಗುತ್ತೆ. ಸ್ಲೋ ಆಗಿ ಲಟ್ಟಿಸ್ಕೊಳ್ಳಿ. 1-2 ನಿಮಿಷ ಇದು ಬೇಯ್ತಾ ಇರಲಿ, ನಾವು ಆಮೇಲೆ ರೆಡಿ ಮಾಡ್ಕೊತ ಬರೋಣ. ನೋಡಿ ಫ್ರೆಂಡ್ಸ್, ಈ ರೊಟ್ಟಿ ಬೇಯ್ತಾ ಇದೆ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಬೇಯಿಸ್ಕೊಂಡು ಬರೋಣ ನೋಡಿ ಗೈಸ್. ಅದೇ ಥರ ಸೇಮ್ ಪ್ರೊಸೆಸ್ಸಲ್ಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಪುರಿ ಥರ ಉಬ್ಬಿ ಬರ್ತಾ ಇದೆ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದರೆ ಇದೇ ಥರನೇ ಉಬ್ಬಿ ಬರುತ್ತೆ ರೊಟ್ಟಿಗಳು. ನೋಡಿ, ಇದೇ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಂದು ಕುಕ್ಕಿಂಗ್ ಚಾನಲ್ ಇದೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕಮೆಂಟ್ ಆದರೂ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.